ನಿನಗಾಗಿ ಭಾಗ 31. ಇದನ್ನು ನೋಡಿ ಅವನಿಗೆ ಒಂದು ರೀತಿ ಹಿಂಸೆ ಆಗುತ್ತದೆ. ಇಬ್ಬರು ತುಂಬ ಹೊತ್ತು ಸುಮ್ಮನೆ ಹಾಗೆ ಕುಳಿತಿರುತ್ತಾರೆ. ಅವರಿಗೆ ತಮ್ಮ ಪ್ರಪಂಚವೇ ಕುಸಿದು ಹೋಯಿತು ಅಂತ ಅನಿಸುತ್ತಿರುತ್ತದೆ. ಅವಳಿಗೆ ವಿಕ್ರಮ್ ನನ್ನನ್ನು ದೂರ ತಳ್ಳುತ್ತಾನೆ, ಇನ್ನೆಂದೂ ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ಭಯವಿದ್ದರೆ ಅವನಿಗೆ ನಾನು ಎಂಥ ತಪ್ಪು ಮಾಡಿದೆ. ಇವಳು ವಿಕ್ಕಿಯನ್ನು ಮದುವೆಯಾಗಿ ನೆಮ್ಮದಿಯಾಗಿ ಇರುತ್ತಿದ್ದಳು. ನಾನು ಬಲವಂತವಾಗಿ ಮದುವೆಯಾಗಿ ತುಂಬ ಕಷ್ಟಕೊಟ್ಟೆ. ಈಗ ಅವನ ಮಗುವಿಗೆ ಅವಳು ತಾಯಿಯಾಗುತ್ತಿದ್ದಾಳೆ. ನನ್ನ ಪಾತ್ರ ಇಲ್ಲಿ ಏನೂ ಇಲ್ಲ. ನಾನೇ ವಿದೇಶಕ್ಕೆ ಹೊರಟು ಹೋಗುತ್ತೇನೆ. ಎಲ್ಲಿ ಹೋದರೂ ನನ್ನ ಮನಸ್ಸಿನಲ್ಲಿ ಇರುವ ಅವಳನ್ನು ತೆಗೆಯಲು ಸಾಧ್ಯವಿಲ್ಲ. ಆದರೆ ಸ್ವಲ್ಪ ಇದನ್ನೆಲ್ಲ ಮರೆಯಬಹುದು ಅಂತ. ಈಗ ಅವಳ ಅನುಮಾನವೆಂದರೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ. ವಿಕ್ಕಿ ನನ್ನನ್ನು ಎಡಗೈಯಲ್ಲಿ ಕೂಡ ಮುಟ್ಟಿಲ್ಲ. ಆದರೆ ಅಂದು ರಾತ್ರಿ ಬರ್ತ್ಡೇ ಪಾರ್ಟಿ ಅಂತ ರೇಷ್ಮಾ ಕರೆದುಕೊಂಡು ಹೋಗಿದ್ದಳು. ರಾತ್ರಿ ಪೂರ್ತಿ ನನಗೆ ಏನಾಯಿತು ಅಂತ ಎಚ್ಚರವಿರಲಿಲ್ಲ. ಬೆಳಿಗ್ಗೆ ಆದಾಗ ವಿಕ್ಕಿ ನನ್ನ ಜೊತೆ ಇದ್ದ. ಕೇಳಿದ್ದಕ್ಕೆ ನೀನು ಚೆನ್ನಾಗಿ ಕುಡಿದು ಬಿಟ್ಟಿದ್ದೆ. ಬೇರೆ ಹುಡುಗರು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು. ನಿನ್ನ ಜೊತೆ ಕೆಟ್ಟ ಕೆಲಸ ಮಾಡಲು ಪ್ರಯತ್ನ ಮಾಡಿದರು. ಅವರನ್ನೆಲ್ಲ ಚೆನ್ನಾಗಿ ಹೊಡೆದು ನಿನ್ನನ್ನು ಇಲ್ಲೇ ಇರುವಂತೆ ಮಾಡಿದೆ. ನೀನು ಈ ಪರಿಸ್ಥಿತಿಯಲ್ಲಿ ಮನೆಗೆ ಹೋದರೆ ನಿಮ್ಮ ಚಿಕ್ಕಮ್ಮ ದೊಡ್ಡ ಗಲಾಟೆ ಮಾಡುತ್ತಾರೆ, ನಿನಗೆ ಬೈಯುತ್ತಾರೆ, ನೀನು ತುಂಬ ನೋವನ್ನು ಅನುಭವಿಸುತ್ತೀಯ ಅಂತ. ನನಗೆ ಅವನ ಮೇಲೆ ನಂಬಿಕೆ ಇದ್ದುದರಿಂದ ಅನುಮಾನ ಪಟ್ಟಿಲ್ಲ. ಆದರೆ ಈಗ ಆ ರಾತ್ರಿ ಏನಾದರೂ ಅವನು ನನ್ನ ಜೊತೆ ಮಾಡಬಾರದ ಕೆಲಸ ಮಾಡಿರಬಹುದು ಅಂತ ಭಯವಾಗುತ್ತಿದೆ. ಆ ಪಾರ್ಟಿಗೆ ನಾನು ಹೋಗಲೇಬಾರದಿತ್ತು. ಈ ಪಾರ್ಟಿ ನಡೆದಿದ್ದು ಅಕ್ಕನ ಮದುವೆ ಸ್ವಲ್ಪ ದಿನ ಇದೆ ಅಂತ ಅನ್ನುವಾಗ ನನಗೆ ತಲೆ ತಿರುಗುತ್ತಿದೆ. ಏನು ಮಾಡುವುದು? ಕೊನೆಗೆ ಅವಳು ಹೊರಗೆ ಬಂದು ಹಾಸಿಗೆಯ ಮೇಲೆ ಮಲಗಿಬಿಟ್ಟಳು ಅಳುತ್ತಾ. ಅವಳಿಗೆ ಹೊರಗೆ ಹೋಗಿ ಯಾರಿಗೂ ಮುಖ ತೋರಿಸಲು ಇಷ್ಟವಿಲ್ಲ. ಅವನು ಇನ್ನೂ ಬಾತ್ರೂಮಲ್ಲಿ ಕುಳಿತಿದ್ದಾನೆ. ಅವಳಿಗೆ ಭಯವಾಗುತ್ತಿರುವುದು. ಅವನು ನನ್ನನ್ನು ಮತ್ತು ನನ್ನ ಮಗುವನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರತಿ ಬಾರಿ ಅವನ ಮಗು ಬೇಕು ಅಂತ ನನ್ನ ಬಳಿ ಕೇಳುತ್ತಿದ್ದ. ಈಗ ಇನ್ನೊಬ್ಬರ ಮಗುವಿಗೆ ಅಪ್ಪ ಆಗು ಅಂದರೆ ಹೇಗೆ? ಮದುವೆಗಿಂತ ಮುಂಚೆ ಇದನ್ನೆಲ್ಲ ಮಾಡಿಕೊಂಡಿದ್ದಾಳೆ ಅಂತ ನನ್ನ ಮೇಲೆ ಅಸಹ್ಯ ಪಟ್ಟುಕೊಳ್ಳುತ್ತಾನೆ ಅಂತ ಅವಳಿಗೆ ಭಯವಾಗುತ್ತಿದೆ. ಎಲ್ಲ ಸರಿ ಹೋಗುತ್ತಿದೆ ಅಂತ ಅನ್ನಬೇಕಾದರೆ ಪ್ರಪಂಚವೇ ಕುಸಿದಂತೆ ಭಾಸವಾಗುತ್ತಿದೆ. ಈಗ ಚೆನ್ನಾಗಿ ಅಳುತ್ತಿದ್ದಾಳೆ. ವಿಕ್ರಮ್ ನಿಧಾನವಾಗಿ ಗೋಡೆಯನ್ನು ಹಿಡಿದುಕೊಂಡು ಹೊರಗೆ ಬಂದ. ಅಷ್ಟರಲ್ಲಿ ಶಾಂತಿ ಜೋರಾಗಿ ಬಾಗಿಲನ್ನು ಬಡಿಯುತ್ತಿರುತ್ತಾಳೆ. ಏನೋ ಅಂತ ತೆಗೆದಾಗ ಅಮ್ಮ ಅವರು ಪರೀಕ್ಷೆ ಮಾಡಿದರಾ, ಪ್ರೆಗ್ನೆನ್ಸಿ ಏನು ಬಂದಿದೆ ಅಂತ ಕೇಳುತ್ತಾಳೆ. ಅವನು ಏನನ್ನೂ ಮಾತನಾಡುವುದಿಲ್ಲ. ಅವಳು ಓಡಿ ಹೋಗಿ ಬೆಡ್ರೂಮಲ್ಲಿ ನೋಡುತ್ತಾಳೆ. ದಮಯಂತಿ ಮಲಗಿರುತ್ತಾಳೆ. ನಂತರ ಬಾತ್ರೂಮ್ಗೆ ಹೋಗಿ ಅಲ್ಲಿದ್ದ ಪ್ರೆಗ್ನೆನ್ಸಿ ಕಿಟ್ಟನ್ನು ನೋಡಿ ಜೋರಾಗಿ ಖುಷಿಯಿಂದ ಕಿರುಚುತ್ತಾಳೆ. ಅಮ್ಮ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಮನೆಯಲ್ಲಿ ಎಲ್ಲರಿಗೂ ಹೇಳುತ್ತಾಳೆ. ಅವರ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಮಾಡಿರುವ ಟೆಸ್ಟಿಂದ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತದೆ. ಮನೆಯಲ್ಲಿ ಎಲ್ಲರೂ ಖುಷಿಪಡುತ್ತಾರೆ. ಸೂರ್ಯ ಈಗ ಕನ್ಫರ್ಮ್ ಆಗಿದೆ ಅಂತ ಖುಷಿಯಿಂದ ತನ್ನ ಎಲ್ಲ ಗೆಳೆಯರಿಗೂ ಹೇಳುತ್ತಾನೆ. ಆದರೆ ಖುಷಿ ಇಲ್ಲದೆ ಇರುವುದು ಒಂದು ದಮಯಂತಿಗೆ, ಇನ್ನೊಂದು ವಿಕ್ರಮ್ಗೆ. ಆದರೆ ಯಾರೂ ಕೂಡ ಇವರಿಬ್ಬರ ಬೇಸರವನ್ನು ಗಮನಿಸುತ್ತಿಲ್ಲ. ಬದಲಿಗೆ ಎಲ್ಲರೂ ಖುಷಿಯಿಂದ ಇದ್ದಾರೆ. ಮನೆಯಲ್ಲಿ ಪಾರ್ಟಿ ಮಾಡಬೇಕು ಅಂತ. ಆಗ ವಿಕ್ರಮ್ ಒಂದು ನಿರ್ಧಾರ ಮಾಡಿದ. ಯಾವುದೇ ಕಾರಣಕ್ಕೂ ದಮಯಂತಿಯ ಸುಖ ಹಾಳಾಗಬಾರದು. ಅವಳ ಜೊತೆ ಮಾತನಾಡುತ್ತೇನೆ. ಅವಳಿಗೆ ಯಾರು ಬೇಕು ಅಂತ ಕೇಳುವೆ. ವಿಕ್ಕಿ ಜೊತೆ ಸೇರಿಸುವುದಕ್ಕಿಂತ ಮುಂಚೆ ಇವಳ ಮನಸ್ಸಿನಲ್ಲಿ ವಿಕ್ಕಿ ಇದ್ದಾನ ಅನ್ನೋದನ್ನು ತಿಳಿಯಬೇಕು. ಅದಕ್ಕಾಗಿ ಅವನು ಒಂದು ಹೊಸ ಪ್ಲ್ಯಾನ್ ಮಾಡಿದ. ರೂಮಿನಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟ. ವಿಕ್ಕಿಯ ಒಂದೆರಡು ಫೋಟೋಸ್ ಅವಳಿಗೆ ಸಿಗಬೇಕು ಮತ್ತು ಅದರ ಜೊತೆ ವಿಕ್ಕಿಯ ಫೋನ್ ನಂಬರ್ ಕೂಡ ಇಟ್ಟಿರುತ್ತಾನೆ. ಅವಳಿಗೆ ಏನಾದರೂ ಅವನ ಮೇಲೆ ಇಷ್ಟವಾದರೆ ಫೋನ್ ಮಾಡಿ ಮಾತನಾಡುತ್ತಾಳೆ. ಅಕಸ್ಮಾತ್ ಇಷ್ಟವಿಲ್ಲದಿದ್ದರೆ ಹಾಗೆ ಇರುತ್ತಾಳೆ. ಆಗಬಹುದು. ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ತುಂಬ ದಿನವಾದ ಮೇಲೆ ನೋಡಿದರೆ, ಅದು ಫೋಟೋದಲ್ಲಿ ಆದರೂ ಕೂಡ ನಮ್ಮ ಮುಖ ಹೊಳೆಯುತ್ತದೆ.
ನಂಬರ್ ಕೂಡ ಇಟ್ಟಿರುತ್ತೇನೆ, ನೋಡೋಣ ಅಂತ ವಿಕ್ರಮ್ ಯೋಚಿಸುತ್ತಿರುತ್ತಾನೆ. ಇಂದು ಸಾಯಂಕಾಲ ಎಲ್ಲರೂ ಹೊರಗೆ ಹೋಗಿರುತ್ತಾರೆ. ಬೇಕು ಅಂತಲೇ ಇವರಿಬ್ಬರೇ ಮನೆಯಲ್ಲಿ ಇರಲಿ, ಯಾವಾಗಲೂ ನಾವುಗಳು ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತೇವೆ, ಅವರಿಗೆ ಪ್ರೈವಸಿ ಇಲ್ಲ ಅಂತ. ವಿಕ್ರಮ್ಗೂ ಅದೇ ಬೇಕಿತ್ತು. ಈ ಸಮಯವನ್ನು ನೋಡಿದ. ಬೆಳಗಿನಿಂದ ಅವಳು ಏನು ತಿಂದಿರಲಿಲ್ಲ. ಅವಳಿಗೆ ಅಂತ ಅಡಿಗೆ ಮನೆಯಲ್ಲಿ ಇದ್ದ ಸ್ವಲ್ಪ ಅನ್ನವನ್ನು ಓವನ್ನಲ್ಲಿ ಬಿಸಿ ಮಾಡಿ ತಿನ್ನಿಸಿದ. ಮೊದಲು ಅವಳು ಬೇಡ ಅಂತ ಹೇಳುತ್ತಿದ್ದಳು, ಆದರೆ ಇವನ ಮೇಲೆ ಆಣೆ ಇಟ್ಟುಕೊಂಡ. ಆಗ ವಿಧಿಯಿಲ್ಲದೆ ತಿಂದಳು. ಅವಳು ತಿಂದ ಮೇಲೆ ಅವನು ಕೂಡ ಇವನಿಗೆ ಊಟ ಮಾಡಿಸಿದಳು. ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಇರಬೇಕಾದರೆ ಅವಳು ವಿಕ್ಕಿ ಜೊತೆಗೆಂದೂ ಹೋಗುವುದಿಲ್ಲ. ಇವಳು ನನ್ನವಳು ಮಾತ್ರ. ನಾನೇ ಅತಿಯಾಗಿ ಯೋಚಿಸುತ್ತಿದ್ದೇನೆ. ನಾನು ಒಂದು ಕ್ಷಣ ಕಾಣಿಸಿಲ್ಲವಾದರೂ ಪರದಾಡುತ್ತಾಳೆ, ಚಡಪಡಿಸುತ್ತಾಳೆ ಅಂತ. ಅಕಸ್ಮಾತ್ ಜೀವನ ಪರ್ಯಂತ ಕಾಣಿಸುವುದಿಲ್ಲ ಅಂತ ಆದರೆ ಅವಳು ಹೇಗೆ ಇರುತ್ತಾಳೆ? ಆ ಮಗು ನನ್ನದೇ ಆಗುತ್ತದೆ ಅಲ್ಲವೇ? ನನ್ನ ದಮಯಂತಿಯ ಮಗು ನನ್ನ ಮಗು ಆಗುತ್ತದೆ. ಅದಕ್ಕೆ ನನ್ನ ಹೆಸರೇ ಕೊಡುತ್ತೇನೆ. ಸ್ವಂತ ನನ್ನ ಮಗು ಇದ್ದರೆ ಹೇಗೆ ನೋಡಿಕೊಳ್ಳುತ್ತಿದ್ದೆ ಅದೇ ರೀತಿ ನೋಡಿಕೊಳ್ಳುತ್ತೇನೆ. ಈಗ ಅವಳು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದಳು. ಅವನು ಹಿಡನ್ ಕ್ಯಾಮ್ರಾವನ್ನು ಇಟ್ಟ. ವಿಕಿಯ ಫೋಟೋಸ್, ಅದರ ಹಿಂದೆ ಫೋನ್ ನಂಬರ್ ಎಲ್ಲವನ್ನು ಬರೆದಿಟ್ಟು ಹೊರಗೆ ಹೋದ. ಹೊರಗೆ ಹೋಗುವುದಕ್ಕಿಂತ ಮುಂಚೆ ದಮಯಂತಿಗೆ ಮೊದಲೇ ಹೇಳಿದ್ದ, ನನಗೆ ಆಫೀಸ್ನಲ್ಲಿ ಕೆಲಸವಿದೆ, ನನ್ನ ಸೆಕ್ರೆಟರಿ ಮತ್ತು ಡ್ರೈವರ್ ಬರುತ್ತಾರೆ, ನಾನು ಹೋಗುತ್ತೇನೆ, ನೀನು ಫ್ರೆಶ್ ಆಗು, ಸ್ವಲ್ಪ ರೆಸ್ಟ್ ಮಾಡು, ಅಷ್ಟರಲ್ಲಿ ಬಂದು ಬಿಡುತ್ತೇನೆ ಅಂತ ಅವನು ಹೇಳಿದ್ದ. ಬೀಗ ಹಾಕುತ್ತೇನೆ ಅಂತ ಅವಳು ಕೇಳಿದಾಗ, ಬೇಡ, ನಾನೇ ಹೊರಗಿನಿಂದ ಬೀಗ ಹಾಕಿಕೊಂಡು ಹೋಗುತ್ತೇನೆ, ಬರಬೇಕಾದಾಗ ಸುಲಭವಾಗುತ್ತದೆ, ನೀನು ಮಲಗಿದ್ದರೆ ಬಾಗಿಲು ತೆಗೆಯಲು ಕಷ್ಟವಾಗುತ್ತದೆ ಅಂತ ಹೇಳಿ ಅವಳ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಟ್ಟ. ಅಲ್ಲಿಂದ ಕಾಲು ತೆಗೆದ. ಇದು ನಮ್ಮಿಬ್ಬರ ಕೊನೆಯ ಪ್ರೀತಿಯ ಅಪ್ಪುಗೆ ಆಗಿರಬಹುದು, ಮುತ್ತಾಗಿರಬಹುದು. ಏಕೆಂದರೆ ಅಕಸ್ಮಾತ್ ಇವಳ ಮನಸ್ಸಿನಲ್ಲಿ ವಿಕ್ಕಿ ಇದ್ದರೆ, ಇವಳ ಮಗುವಿಗೆ ವಿಕ್ಕಿಯೇ ಅಪ್ಪ ಆಗಬೇಕು ಅಂತ ಅವಳು ಅಂದುಕೊಂಡರೆ. ಅವಳಿಗೆ ಇದೆಲ್ಲ ಗೊತ್ತಿಲ್ಲ. ಸ್ನಾನಕ್ಕೆ ಹೋದಳು. ಅವನು ಕೈಯಾರ ಊಟ ಮಾಡಿಸಿದ. ಅವನಿಗೆ ನನ್ನ ಮೇಲೆ ಬೇಸರ ಇರುವುದಿಲ್ಲ. ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾನೆ. ನಾನು ಪ್ರೆಗ್ನೆಂಟ್ ಅಂತ ತಿಳಿದ ಮೇಲೆ ಕೋಪ ಇದ್ದಿದ್ದರೆ ನನ್ನಿಂದ ದೂರ ಇರುತ್ತಿದ್ದ. ಅವಳ ಮನಸ್ಸಿಗೆ ಇದನ್ನೆಲ್ಲ ನೆನೆಸಿಕೊಂಡು ಖುಷಿಯಾಯಿತು. ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದ್ದರೂ ಕೂಡ ಬೇಗ ಕ್ಷಮಿಸಿದ್ದಾರೆ. ಆದರೆ ಮೊದಲೇ ಏಕೆ ಕೆಟ್ಟದಾಗಿ ಆಡುತ್ತಿದ್ದರು? ಆದರೆ ಈಗ ಅವರಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತದೆ. ಇನ್ನೆಂದೂ ಕೂಡ ಯಾರೂ ಪ್ರಶ್ನೆ ಮಾಡಬಾರದು. ಅಷ್ಟು ಚೆನ್ನಾಗಿ ನಾನು ನೋಡಿಕೊಳ್ಳಬೇಕು ವಿಕ್ರಮ್ನನ್ನು ಅಂತ ತನಗೆ ತಾನೇ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತಾಳೆ. ಈಗಲೇ ಅವಳು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಇನ್ನೂ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುವುದು ಅಲ್ಲವೇ? ಇಲ್ಲಿ ವಿಕ್ರಮ್ ಮನೆಯಿಂದ ಹೊರಗಡೆ ಬಂದು ಕಾರಿನಲ್ಲಿ ಕುಳಿತಿರುತ್ತಾನೆ. ತುಂಬ ಟೆನ್ಷನ್ ಆಗಿ ಸ್ಮೋಕ್ ಮಾಡುತ್ತಿರುತ್ತಾನೆ. ಪದೇ ಪದೇ, ತುಂಬ ದಿನಗಳಾದ ಮೇಲೆ. ದಮಯಂತಿ ಬಂದ ಮೇಲೆ ಮೊದಲು ಅವಳಿಗೆ ಇರಿಟೇಟ್ ಮಾಡಬೇಕು ಅಂತ ಸ್ಮೋಕ್ ಮಾಡುತ್ತಿದ್ದ. ಅವಳ ಎದುರಿಗೆ. ಅವಳ ಮೇಲೆ ಪ್ರೀತಿ ಜಾಸ್ತಿ ಆದಂತೆ ಇವನ ಬಾಯಿ ವಾಸನೆ ಒಡೆಯುತ್ತದೆ ಅಂತ, ಅಥವಾ ಸ್ಮೋಕ್ ಮಾಡುವವರನ್ನು ಕಂಡರೆ ನನಗೆ ಆಗುವುದಿಲ್ಲ ಅಂತ ಪ್ರತಿ ಬಾರಿ ಹೇಳುತ್ತಿದ್ದಳು. ಅದಕ್ಕೆ ಅವನು ಕಡಿಮೆ ಮಾಡಿದ್ದ. ಹೊರಗಡೆ ಬಂದರೆ ಯಾವಾಗಲಾದರೂ ಒಂದೊಂದು ಮಾಡುತ್ತಿದ್ದೆ. ಡಾಕ್ಟರ್ ಹುಷಾರಿಲ್ಲದೆ ಇದ್ದಾಗ ಸ್ಮೋಕ್ ಮಾಡುವುದು ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂತ ಹೇಳಿದ್ದರು. ಆಗ ಅವಳು ಅಳುತ್ತಾ ರಂಪ ಮಾಡಿದಳು, ಪ್ಲೀಸ್, ನೀವು ಸ್ಮೋಕ್ ಮಾಡಿದರೆ ನಾನು ಊಟ ಮಾಡುವುದಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ನೀವು ಎಂದಾದರೂ ಸ್ಮೋಕ್ ಮಾಡಿದರೆ, ನಿಮ್ಮ ಆರೋಗ್ಯ ಹಾಳಾದರೆ ನಾನು ಏನು ಮಾಡಲಿ? ಈ ರೀತಿ ತುಂಬ ಹೇಳಿ ಸ್ಮೋಕ್ ಮಾಡುವುದನ್ನು ಕಂಪ್ಲೀಟಾಗಿ ಬಿಡಿಸಿಬಿಟ್ಟಿದ್ದಳು. ಅವಳು ಏನು ಹೇಳಿದರೂ ಕೂಡ ನಾನು ಮಾಡುತ್ತೇನೆ, ಪ್ರಾಣ ಕೊಡು ಅಂದರೂ ಕೂಡ ಕೊಟ್ಟು ಬಿಡುತ್ತೇನೆ. ಅಷ್ಟು ದಿನ ಸ್ಮೋಕ್ ಮಾಡದೇ ಇದ್ದ. ಈಗ ಈ ಟೆನ್ಷನ್ನಿಂದ ಜಾಸ್ತಿ ಸ್ಮೋಕ್ ಮಾಡುತ್ತಿದ್ದಾನೆ. ಅವನ ಸಂಪೂರ್ಣ ಪ್ರಪಂಚ ಅವಳಾಗಿದ್ದಾಳೆ. ಅವಳು ಹೋದರೆ ಪುನಃ ಹೇಗೆ ಬದುಕುವುದು ಅನ್ನುವ ಕಲ್ಪನೆ ಕೂಡ ಅವನಿಗೆ ಇಲ್ಲ. ಚಿಕ್ಕ ಮಕ್ಕಳು ಅಮ್ಮನನ್ನು
ಕಳೆದುಕೊಂಡು ಪರದಾಡುವ ರೀತಿ ಅವನು ಪರದಾಡುತ್ತಿದ್ದಾನೆ. ಆ ಹಿಡನ್ ಕ್ಯಾಮ್ರಾವನ್ನು ತನ್ನ ಫೋನ್ನಿಂದ ಕನೆಕ್ಟ್ ಮಾಡಿದ್ದಾನೆ. ಅಲ್ಲಿ ಅಂದರೆ ಆ ರೂಮಿನಲ್ಲಿ ಏನೇ ನಡೆದರೂ ಕೂಡ ಇವನು ಫೋನ್ನಲ್ಲಿ ನೋಡಬಹುದು, ಲೈವ್ ಆಗಿ ಅವಳನ್ನು ನೋಡಬಹುದು ಅಂತ ಕಾಯುತ್ತಿದ್ದಾನೆ. ತುಂಬ ನಿಧಾನವಾಗಿ ಅವಳು ಸ್ನಾನ ಮಾಡಿ ಬಂದಳು. ತೀರಾ ಸುಸ್ತಾಗಿರುವಂತೆ ಕಾಣುತ್ತಿದ್ದಾಳೆ. ಅವಳನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸಿತು. ಪ್ರತಿಕ್ಷಣ ನನ್ನ ಸೇವೆ ಮಾಡಿಕೊಂಡೇ ಇದ್ದಾಳೆ, ತನ್ನನ್ನು ತಾನು ನೋಡಿಕೊಳ್ಳುವುದಿಲ್ಲ ಅಂತ ಅವನು ತುಂಬ ಮರುಗಿದ. ಎದುರಿಗೆ ನೋಡೋಕ್ಕಿಂತ ಹೆಚ್ಚಾಗಿ ಈಗ ಕ್ಯಾಮ್ರಾದಲ್ಲಿ ನೋಡುವುದರಿಂದ ಅವನಿಗೆ ಅವಳನ್ನು ನೋಡಿ ತುಂಬ ದುಃಖವಾಗುತ್ತಿದೆ. ಹೊರಗೆ ಬಂದವಳು ಅಲ್ಲೇ ಸೋಫಾದ ಮೇಲೆ ಕುಳಿತು ಜೋರಾಗಿ ಅಳುತ್ತಿದ್ದಾಳೆ. ವಿಷಯ ಏನೇ ಇದ್ದರೂ ನಾನು ವಿಕ್ರಮ್ಗೆ ಮೋಸ ಮಾಡಿದೆ, ಅವರ ಬದುಕಿನ ಜೊತೆ ಆಟ ಆಡಿದೆ ಅಂತ ಅನಿಸುತ್ತದೆ. ಈ ಮಗು ವಿಕ್ಕಿದು ಅಂತ ಅಂದ ಮೇಲೆ ನಾನು ವಿಕ್ರಮ್ಗೆ ಹೇಗೆ ಈ ಮಗುವನ್ನು ಕೊಡಲಿ? ಈ ಮಗುವನ್ನು ಅದರ ನಿಜವಾದ ಅಪ್ಪನಿಂದ ದೂರ ಮಾಡಿದರೆ ಪಾಪ ಬರುತ್ತದೆ. ಈ ಮಗು ನನ್ನ ಮಗು ಅಂತ ಅಂದ ಮೇಲೆ ಇದನ್ನು ಬಿಟ್ಟು ಕೂಡ ನನ್ನ ಕೈಯಲ್ಲೇ ಇರಲು ಸಾಧ್ಯವಿಲ್ಲ, ತಿಳಿಯುತ್ತಿಲ್ಲ. ವಿಕಿಯ ಅಥವಾ ವಿಕ್ರಮ, ಇಬ್ಬರಲ್ಲಿ ಯಾರನ್ನು ಆರಿಸಿಕೊಳ್ಳಲಿ? ಈಗ ಹೋದರೂ ಕೂಡ ವಿಕಿ ಹೇಗೆ ಒಪ್ಪಿಕೊಳ್ಳುತ್ತಾನೆ? ಇಷ್ಟು ದಿನ ಅವನ ಜೊತೆ ಇದ್ದೆ, ಈ ಮಗು ಅವನದೇ ಅಂತ ಅವನು ಹೇಳಿಲ್ಲವಾದರೂ ಅವರ ಮನೆಯವರು ಹೇಳುತ್ತಾರೆ. ಇಡೀ ಪ್ರಪಂಚವೇ ನನ್ನನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸುತ್ತದೆ. ಈ ಮಗುವಿಗಾಗಿ ನಾನು ಅದೆಲ್ಲವನ್ನು ತಡೆದುಕೊಂಡರೂ ಅಂತ ಏನನ್ನೋ ಹೇಳಲು ಬಾಯಿ ತೆಗೆದಳು. ಅಷ್ಟರಲ್ಲಿ ಎದುರುಗಡೆ ಇದ್ದ ಒಂದು ಕವರ್ ಕಾಣಿಸಿತು. ಇದು ಏನು, ರೂಮ್ ಎಲ್ಲ ಕ್ಲೀನಾಗಿದೆ ಅಲ್ಲವೇ? ಈ ಕವರ್ ಎಲ್ಲಿಂದ ಬಂತು ಅಂದಾಗ ವಿಕ್ಕಿಯ ಫೋಟೋಗಳು ಇತ್ತು. ನಿಧಾನವಾಗಿ ಒಂದೊಂದು ತೆಗೆದು ನೋಡುತ್ತಿದ್ದಳು. ಅವಳ ಹಳೆಯ ವಿಕ್ಕಿ ನೆನಪಾದ. ಕಾಲೇಜಿನಲ್ಲಿ ಸದಾ ಅವಳ ಹಿಂದೆ ಸುತ್ತುತ್ತಿದ್ದ. ಅವಳು ಒಂದೇ ಒಂದು ಬಾರಿ ಅವನನ್ನು ನೋಡಿದರೆ ಅದು ಅವನ ಅದೃಷ್ಟ ಅಂತ ಭಾವಿಸುತ್ತಿದ್ದ. ಅವಳ ಬಟ್ಟೆ ಅಕಸ್ಮಾತ್ ಅವನ ಕೈಗೆ ಟಚ್ ಆದರೆ ಇಡೀ ಪ್ರಪಂಚವೇ ನನಗೆ ಸಿಕ್ಕಿತು ಅನ್ನುವಷ್ಟು ಖುಷಿಯಾಗುತ್ತಿದ್ದ. ಅಷ್ಟೊಂದು ಅಮಾಯಕ, ಅಷ್ಟೊಂದು ಇನ್ನೋಸೆಂಟ್. ನನಗೂ ಕೂಡ ಅವನ ಮೇಲೆ ಭಾವನೆಗಳು ಶುರುವಾಗಿತ್ತು. ಅಷ್ಟರಲ್ಲಿ ಅಕ್ಕ ಮಾಡಿದ ಕೆಲಸದಿಂದ ನಾನು ವಿಕ್ರಮ್ನನ್ನು ಮದುವೆಯಾದೆ. ಅವನಿಗೆ ನನ್ನ ಮದುವೆ ಆಗಿರುವ ವಿಷಯ ಇನ್ನೂ ತಿಳಿದಿಲ್ಲ ಅಂತ ಅನಿಸುತ್ತದೆ. ವಿದೇಶದಲ್ಲಿ ಇರುವನು ಅಂತ ಗೆಳತಿ ಹೇಳಿದ್ದಳು. ಅಪ್ಪನ ಬಿಸ್ನೆಸ್ ನೋಡಿಕೊಂಡು ಇದ್ದಾರೆ. ಫೋನ್ ಮಾಡಿದಾಗ ಪ್ರತಿ ಸಲ ನಿನ್ನ ಬಗ್ಗೆ ಕೇಳುತ್ತಾನೆ, ನಾನೇ ಅವಾಯ್ಡ್ ಮಾಡುತ್ತೇನೆ ಅಂತ ಗೆಳತಿ ಹೇಳಿದ್ದಳು. ಇದನ್ನೆಲ್ಲ ತನಗೆ ತಾನೇ ಹೇಳಿಕೊಂಡು ಜೋರಾಗಿ ಅಳುತ್ತಿದ್ದಳು. ಇದನ್ನೆಲ್ಲ ಲೈವ್ ಆಗಿ ನೋಡುತ್ತಿರುವ ವಿಕ್ರಮ್ ಕೂಡ ಅಳುತ್ತಿದ್ದಾನೆ. ವಿಕ್ಕಿ ಎಷ್ಟು ಇನ್ನೋಸೆಂಟ್, ನನಗಿಂತ ಹೆಚ್ಚಾಗಿ ಅವಳ ಬಟ್ಟೆ ಕೂಡ ಟಚ್ ಆದರೂ ಅವನಿಗೆ ಖುಷಿಯಾಗುತ್ತಿತ್ತು ಅನ್ನುವ ಶಬ್ದ ಕೇಳಿ ಅವನಿಗೆ ಇರಿಟೇಟ್ ಆಯಿತು. ನನ್ನ ದಮಯಂತಿ ನನ್ನವಳು ಅಂತ ಅಂದುಕೊಳ್ಳುತ್ತಿದ್ದ. ಆದರೆ ಅವಳ ಬಟ್ಟೆಯನ್ನು ಟಚ್ ಮಾಡಿ ಅವಳ ಮನಸ್ಸಿನಲ್ಲಿ ಹೋಗಲು ಜಾಗ ಮಾಡಿಕೊಳ್ಳುತ್ತಿದ್ದ. ವಿಕ್ಕಿಯನ್ನು ನೆನೆಸಿಕೊಂಡು ಅವನಿಗೆ ತುಂಬ ಕೋಪ ಬಂತು. ಹಾಗಾದರೆ ಒಬ್ಬರಿಗೊಬ್ಬರು ಟಚ್ ಮಾಡಿಲ್ಲ, ಮಗು ಹೇಗೆ ಆಯಿತು ಅಂತ ತನ್ನ ಕಣ್ಣೀರನ್ನು ಒರೆಸಿಕೊಂಡ. ಮುಂದುವರೆದು ಅವಳು ಹೇಳುತ್ತಾಳೆ, ಅವತ್ತು ರೇಷ್ಮಾಳ ಬರ್ತ್ಡೇ ಪಾರ್ಟಿಗೆ ಹೋಗಿಲ್ಲವಾದರೆ ಏನೂ ಆಗುತ್ತಿರಲಿಲ್ಲ. ಬರ್ತ್ಡೇ ಪಾರ್ಟಿಯಲ್ಲಿ ಯಾರೋ ನನ್ನನ್ನು ಹಾಳು ಮಾಡಲು ಚೆನ್ನಾಗಿ ಕುಡಿಸಿದರು ನನಗೆ. ಆದರೆ ವಿಕ್ಕಿ ನನ್ನ ಜೊತೆ ಕೆಟ್ಟದಾಗಲು ಬಿಡಲಿಲ್ಲ. ನನ್ನನ್ನು ಕಾಪಾಡಿ ಅವನ ಜೊತೆ ರೂಮಿನಲ್ಲಿ ಇಟ್ಟುಕೊಂಡ. ನನಗೆ ಅದೇನೂ ನೆನಪಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ರಾತ್ರಿ ಆಗಿದ್ದು ನನಗೆ ನೆನಪಿರಲಿಲ್ಲ. ಆಗ ವಿಕ್ಕಿ, ನಿನ್ನನ್ನು ಕಾಪಾಡಿದೆ, ಮನೆಗೆ ಕಳಿಸಲಿಲ್ಲ, ನಿನ್ನ ಚಿಕ್ಕಮ್ಮ ಬೈಯುತ್ತಾಳೆ ಅಂತ ಹೇಳಿದ್ದು ಮಾತ್ರ ನೆನಪಿರುವುದು. ಆ ರಾತ್ರಿ ಏನಾದರೂ ನನಗೆ ತಿಳಿಯದೆ ವಿಕ್ಕಿ ನನ್ನ ದೇಹವನ್ನು ಬಳಸಿಕೊಂಡಿರಬಹುದು. ಅದರಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಜೋರಾಗಿ ತಲೆ ಹೊಡೆದುಕೊಂಡು ಅಳುತ್ತಿರುತ್ತಾಳೆ. ಪ್ರತಿ ಸಲ ಏಕೆ ಈ ತರಹ ಆಗುತ್ತದೆ? ಏನೋ ಒಂದು ಒಳ್ಳೆಯದಾಗುತ್ತದೆ ಅಂತ ನಾನು ಅಂದುಕೊಳ್ಳಬೇಕಾದರೆ ಕೆಟ್ಟದ್ದು ಆಗುತ್ತದೆ. ಆ ಕೆಟ್ಟದ್ದನ್ನು ಸರಿ ಮಾಡಿ ಹೇಗೋ ಬದುಕುತ್ತೇನೆ ಅಂತ ಅಂದುಕೊಳ್ಳಬೇಕಾದರೆ ಪುನಃ ಕೆಟ್ಟದ್ದಾಗುತ್ತದೆ. ನಾನು ನತದೃಷ್ಟ ಮನುಷ್ಯಳು ಅಂತ ತನ್ನನ್ನು ತಾನು ಬೈದುಕೊಳ್ಳುತ್ತಾಳೆ.
ಅವಳು ಅಳುವುದನ್ನು ನೋಡಿ ವಿಕ್ರಮ್ಗೆ ದುಃಖವಾಗುತ್ತದೆ. ತನ್ನ ಕಣ್ಣೀರನ್ನು ಒರೆಸಿಕೊಂಡು ವಿಕ್ಕಿಯ ನಂಬರ್ಗೆ ಕಾಲ್ ಮಾಡಲು ಮುಂದಾಗುತ್ತಾಳೆ. ಅದನ್ನು ನೋಡಿ ವಿಕ್ರಮ್ಗೆ ಅನಿಸುತ್ತದೆ ಇನ್ನೆಲ್ಲ ಮುಗಿದು ಹೋಯಿತು ಅಂತ. ಪದೇ ಪದೇ ವಿಕ್ಕಿಯ ನಂಬರ್ಗೆ ಕಾಲ್ ಮಾಡುತ್ತಿರುತ್ತಾಳೆ. ಕಾಲ್ ಬ್ಯುಸಿ ಬರುತ್ತಿದೆ ಅಂತ ಬೇಸರ ಮಾಡಿಕೊಳ್ಳುತ್ತಾಳೆ. ಪುನಃ ಅವನ ಕಾಲ್ ಕನೆಕ್ಟ್ ಆಗುತ್ತದೆ. ಹಲೋ ವಿಕ್ಕಿ, ನಾನು ದಮಯಂತಿ, ನೀನು ಹೇಗಿದ್ದೀಯಾ ಅಂತ ಮಾತನಾಡುತ್ತಿದ್ದಾಳೆ. ಅವಳ ಬಾಯಿಯಿಂದ ವಿಕ್ಕಿಯ ಹೆಸರು ಬಂದಂತೆ ನನಗೆ ತುಂಬ ಕೋಪ ಬಂತು. ಆ ಕೋಪದಲ್ಲಿ ನನ್ನ ಫೋನನ್ನು ಒಡೆದು ಹಾಕಿದೆ. ನಂತರ ಅವರಿಬ್ಬರ ಮಧ್ಯೆ ಏನು ನಡೆಯಿತು, ಅವರಿಬ್ಬರು ಏನು ಮಾತನಾಡಿದರು ಅನ್ನುವ ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ನನ್ನ ಕೈಯನ್ನು ಕಾರಿಗೆ ಒಡೆದು ಕೆಚ್ಚಿಕೊಳ್ಳುತ್ತಿದ್ದೇನೆ. ನಾನು ಇರಬಾರದು. ಚಿಕ್ಕಂದಿನಿಂದಲೂ ಕೂಡ ಅಮ್ಮನಿಗೆ ನನ್ನನ್ನು ಕಂಡರೆ ಅಷ್ಟಕ್ಕಷ್ಟೇ. ಇತ್ತೀಚೆಗೆ ಅವಳು ಸರಿ ಹೋಗುತ್ತಿದ್ದಳು. ದಮಯಂತಿ ನನ್ನ ಬದುಕಿನಲ್ಲಿ ಪ್ರೀತಿಯ ಧಾರೆಯನ್ನು ಹರಿಸಿದಳು. ಅವಳನ್ನು ಮದುವೆಯಾಗಿ ನಾನು ಅದೃಷ್ಟ ಮಾಡಿದ್ದೇನೆ ಅಂತ ಅಂದುಕೊಳ್ಳಬೇಕಾದರೆ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದಾಳೆ. ಇನ್ನು ನಾನು ಹೇಗೆ ಬದುಕಬೇಕು? ಇವನ ಫ್ರೆಂಡ್ಗಳಿಗೆಲ್ಲ ಫೋನ್ ಮಾಡಿದ. ಅವರೆಲ್ಲ ಕುಡುಕರೆ. ಪಾರ್ಟಿ ಮಾಡೋಣ, ಎಲ್ಲ ಬನ್ನಿ ನಮ್ಮ ರೆಸಾರ್ಟ್ಗೆ ಅಂತ ಕರೆದ. ಇವನು ಕೂಡ ಹೋದ. ಡ್ರೈವರ್ ಇವನನ್ನು ಕರೆದುಕೊಂಡು ಹೋದ. ತುಂಬ ಹಳೆಯ ಡ್ರೈವರ್ ಆಗಿದ್ದರಿಂದ ವಿಕ್ರಮ್ ತುಂಬ ಕೇರಿಂದ ನೋಡಿಕೊಳ್ಳುತ್ತಾನೆ. ಅವನಿಗೆ ಹುಷಾರಿಲ್ಲ ಅಂತ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಡ್ರೈವರ್ ಆಗ ಸಡನ್ನಾಗಿ ಕೇಳಿದ, ಸರ್, ನಿಮಗೆ ಹುಷಾರಿಲ್ಲ, ಪಾರ್ಟಿ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತದೆ. ಅಮ್ಮ ಅವರು ತುಂಬ ನೋವು ಮಾಡಿಕೊಳ್ಳುತ್ತಾರೆ, ಪ್ಲೀಸ್ ಸರ್ ಅಂತ ಹೇಳಿದಾಗ ವಿಕ್ರಮ್ ಅವನನ್ನು ಕೋಪದಿಂದ ನೋಡಿದ. ನಂತರ ಡ್ರೈವರ್ ಏನನ್ನೂ ಮಾತನಾಡಲಿಲ್ಲ. ಅವರು ಹೇಳಿದರು ರೆಸಾರ್ಟ್ಗೆ ಕರೆದುಕೊಂಡು ಹೋದ. ಅವನಿಗೆ ಕಾರಿನಿಂದ ಇಳಿಯಲು ತುಂಬ ಕಷ್ಟವಾಗುತ್ತಿತ್ತು. ಆಗ ಅಲ್ಲೇ ಇದ್ದ ಇಬ್ಬರು ಹುಡುಗರನ್ನು ಕರೆದು ನಿಧಾನವಾಗಿ ವಿಕ್ರಮ್ ನನ್ನು ಒಳಗಡೆ ಕರೆದುಕೊಂಡು ಹೋದ. ವಿಕ್ರಮ್ನ ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ಅವರೆಲ್ಲ ಚೆನ್ನಾಗಿ ಕುಡಿಯುತ್ತಾರೆ. ಕೆಲವರು ಶ್ರೀಮಂತರು, ಇನ್ನು ಕೆಲವರು ಮಿಡ್ಲ್ ಕ್ಲಾಸ್. ಇವನು ಕರೆದರೆ ಅವರು ಬಂದೇ ಬರುತ್ತಾರೆ. ಏಕೆಂದರೆ ಪಾರ್ಟಿಯ ಸಂಪೂರ್ಣ ಬೆಲೆ ಇವನೇ ಕೊಡುತ್ತಾನೆ. ಅವರು ಎಷ್ಟಾದರೂ ಕುಡಿಯಬಹುದು, ಮನೆಗೂ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಮೊದಲೆಲ್ಲ ಅವರ ಅಮ್ಮ ಬೇಸರ ಮಾಡಿದಾಗ ಅವನು ಮರೆಯಲು ಅದನ್ನು ಬಂದು ಕುಡಿಯುತ್ತಿದ್ದ. ಕೆರಿಯರ್ ಡೌನ್ ಆದಾಗಲೂ ಕೂಡ ಪ್ರತಿ ಸಲವೂ ಅವನು ತನಗೆ ದುಃಖವಾದಾಗ ಪಾರ್ಟಿ ಮಾಡುತ್ತಾನೆ. ಸಹಜವಾಗಿ ಎಲ್ಲರೂ ತುಂಬ ಖುಷಿಯಾದಾಗ ಪಾರ್ಟಿ ಮಾಡಿದರೆ ಇವನು ಅದರ ವಿರುದ್ಧ. ತನ್ನ ದುಃಖವನ್ನು ಮರೆಯಲು ಈ ರೀತಿಯ ಪಾರ್ಟಿಗಳನ್ನು ಮಾಡುತ್ತಾನೆ. ತನ್ನ ಜೊತೆ ಇರುವವರನ್ನು ಕೂಡ ಖುಷಿಯಾಗಿಡಲು ಪ್ರಯತ್ನಿಸುತ್ತಾನೆ. ಚಿಕ್ಕಂದಿನಿಂದ ಅವನಿಗೆ ದುಡ್ಡಿನ ಸಮಸ್ಯೆ ಇಲ್ಲ, ಆದರೆ ಪ್ರೀತಿಯ ಸಮಸ್ಯೆ. ನಾನು ಪ್ರೀತಿ ಮಾಡುವವರು ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಅನ್ನುವ ಭಯ. ನಾನು ಕುಡಿದರೆ, ತುಂಬ ಲೇಟಾಗಿ ಹೋದರೆ ಮನೆಯಲ್ಲಿ ಈ ಸಂದರ್ಭದಲ್ಲಿ ಬೇಸರ ಮಾಡಿಕೊಳ್ಳುತ್ತಾರೆ ಅನ್ನುವುದು ಅವನಿಗೆ ತಿಳಿದಿದ್ದರೂ ಕೂಡ ದಮಯಂತಿ ಮತ್ತು ವಿಕ್ಕಿಯನ್ನು ಒಂದು ಮಾಡಬೇಕು. ಅವಳನ್ನು ಸಂಪೂರ್ಣವಾಗಿ ಅವನಿಗೆ ಬಿಟ್ಟುಕೊಡಬೇಕು. ಅವನು ತುಂಬ ಒಳ್ಳೆಯವನು. ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಅವರಿಬ್ಬರೂ ಚೆನ್ನಾಗಿರಲಿ. ನಾನು ತಾನೇ ಮೊದಲಿನಿಂದಲೂ ಕೂಡ ನನ್ನ ಬದುಕಿನಲ್ಲಿ ಸಮಸ್ಯೆಗಳು ಇದ್ದಿದ್ದೆ. ನನ್ನ ಸ್ವಂತ ವೈಯಕ್ತಿಕ ಬದುಕು ನನಗೆ ಇಲ್ಲವೇನೋ, ಉಳಿದವರ ಸೇವೆ ಮಾಡುವುದಷ್ಟೇ ಅನಿಸುತ್ತದೆ ನನ್ನ ಬದುಕು ಅಂತ ದುಃಖದಲ್ಲಿ ಇದ್ದ. ಆಗ ಅಲ್ಲಿಗೆ ಬಂದ ಅವನ ಗೆಳೆಯರು ಅವನನ್ನು ತುಂಬ ಖುಷಿಯಾಗಿರುವಂತೆ, ನಗುನಗುತ್ತಾ ಇರುವಂತೆ ಮಾಡಿದರು. ಸ್ವಲ್ಪ ಸಮಯವಾದರೂ ಅವನು ತನ್ನ ದುಃಖವನ್ನು ಮರೆಯೋಣ ಅಂತ ಅಂದರೆ ಒಂದೇ ಒಂದು ಕ್ಷಣವೂ ಕೂಡ ಅವನು ದಮಯಂತಿಯನ್ನು ಮರೆಯಲು ಆಗುತ್ತಿಲ್ಲ. ಎಷ್ಟು ಮರೆಯಬೇಕು ಅಂದರೂ ಅವಳು ಜಾಸ್ತಿ ನೆನಪಾಗುತ್ತಿದ್ದಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.